ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶ್ರೀ ಮೇಘ ಯೂಟ್ಯೂಬ್ ಚಾನಲ್. ಸೊ ನಾವಿಲ್ಲಿ ಮಾರ್ಕೆಟಿಗೆ ಹೊಂಟೇವಿ. ಆ್ಯಕ್ಚುಲಿ ನಮ್ಮ ಮನೆಯವ್ರ ಜೊತೆ ಹೋಗಬೇಕಾಗಿತ್ತು, ಬಟ್ ಅವ್ರಿಗೆ ಕೆಲಸ ಇತ್ತು, ಹೀಗಾಗಿ ಅವ್ರು ಬರೋಕ್ಕಾಗಲಿಲ್ಲ. ಸೊ ಏನು ಮಾಡೋದಪ್ಪ, ಇವತ್ತು ಎಷ್ಟೊತ್ತಿದ್ರೂ ಮಾರ್ಕೆಟಿಗೆ ಹೋಗಿ ಪೂಜೆ ಸಲುವಾಗಿ ಸಾಮಾನು ತರಲೇಬೇಕಾಗಿತ್ತು. ಅವ್ರು ಅಂದರು ಆಮೇಲೆ ಹೋಗು ಒಬ್ಬಾಕಿನೇ ಏನಾಗಲ್ಲ, ಬರೀ ಮನ್ಯಾಗ ಕೂತ್ರೆ ಹೆಂಗೆ ಗೊತ್ತಾಗ್ತೈತೆ ಹೊರಗಿನ ಜಗತ್ತು, ಹೋಗಬೇಕು ಏನೇನು ಬೇಕು ತೊಗೋಬೇಕು, ಹೊರಗಿಂದ ಪ್ರಪಂಚ ನೋಡಬೇಕು ಅಂತೆಲ್ಲ ಹೇಳಾಗತ್ರು. ಅಪ್ಪ ಹೆಂಗೆ ಮಾಡೋದು ಅಂತ, ಒಬ್ಬಾಕಿನೇ ಹೆಂಗೆ ಹೋಗೋದು, ಯಾವಾಗೂ ನಾವು ಒಬ್ಬಾಕಿನೇ ಹೋಗೇ ಇಲ್ಲ. ಮದುವೆಗಿಂತ ಮುಂಚೆ ಮನೆಯಲ್ಲೆಲ್ಲ ಅವರೇ ತರ್ತಿದ್ರು ಸಾಮಾನೆಲ್ಲ ಮನೆಯಿಂದ. ಮದುವೆ ಆದಮೇಲೆ ನಮ್ಮ ಮನೆಯವ್ರ ಜೊತೆನೇ ಹೋಗ್ತೀನಿ ಎಲ್ಲಾದರೂ ಏನಾದರೂ ತರಬೇಕು ಅಂತಂದರೆ. ಸೊ ಒಂದೊಂದು ಸಲ ಏನಾಗುತ್ತೆ, ಅವ್ರ ಆಫೀಸ್ ಇರೋ ಕಾರಣ ಅವ್ರದ್ದೇ ಆದ ಕೆಲಸಗಳು ಇರ್ತಾವೆ, ಅವಾಗೆಲ್ಲ ನಾವು ಅವ್ರಿಗೆ ಬಾ ಅಂತ ಹೇಳೋಕ್ಕಾಗಲ್ಲ. ಸೊ ಏನಿಲ್ಲ ಅಂದರೂ ಬೇಸಿಕ್ ನಮ್ಗೆ ಹೊರಗೆ ಹೋಗಿ ಏನಾದರೂ ಸಾಮಾನು ತರಬೇಕು ಅಷ್ಟರೇ ನಾವು ತಿಳ್ಕೊಂಡಿರಬೇಕು. ಯಾಕಂದ್ರೆ ಈಗ ಜನ್ರೇಷನ್ ಭಾಳ ಫಾಸ್ಟ್ ಅದ. ಸೊ ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋ ಅಷ್ಟರೇ ನಮಗೆ ಗೊತ್ತಿರಬೇಕು. ಸೊ ಅದೇ ಟೈಮಿಗೆ ನಮ್ಮ ಮನೆ ಪಕ್ಕ ಅಕ್ಕನೂ ಮಾರ್ಕೆಟಿಗೆ ಹೋಗೋದದ ಬಾ ಅಂತಂದ್ಲು. ಸೊ ಅದಕ್ಕೆ ಅವ್ರ ಪಾಪನ ಕರ್ಕೊಂಡು ನಾವು ಮಾರ್ಕೆಟಿಗೆ ಬಂದ್ವಿ. ಇವತ್ತು ಹುಣ್ಣಿಮೆ ಇರೋದ್ರಿಂದ ಪೂಜಾ ಇರುತ್ತಲ್ಲ, ದೀಪಾವಳಿ ಲಾಸ್ಟ್ ದಿನ ಇದು, ಹೀಗಾಗಿ ಸಿಕ್ಕಾಪಟ್ಟಿ ರಶ್ ಇತ್ತು. ನೋಡ್ರಿ ಹೆಂಗದ ನಮ್ದು ಕಲಬುರ್ಗಿ ಮಾರ್ಕೆಟ್. ಸೊ ಅಲ್ಲಿ ತನಕ ಹೋಗಿದ್ವಲ್ಲ, ತರಕಾರಿನೂ ತೊಗೋಬೇಕಂಥೇಳಿ ಮಾರ್ಕೆಟಿಗೆ ಹೋದ್ವಿ. ಅಲ್ಲೆಲ್ಲ ಎಷ್ಟು ಚಂದ ಬಂದಿದ್ದು ಅಂದ್ರೆ ತರಕಾರಿ ಸೊಪ್ಪು ಎಲ್ಲ ನೋಡಿದ್ರೆ ತೊಗೋಬೇಕು ಅನ್ಸಾತಿತ್ತು. ಫೈನಲ್ಗೆ ತೊಗೊಂಡು ಇಷ್ಟೆಲ್ಲ 2 ಚೀಲ ತೊಗೊಂಡು ಮನೆಗೆ ಬರತ್ತೀವಿ. ಫಸ್ಟ್ ಟೈಮ್ ಇಷ್ಟು ಕೆಟ್ಟ ಸಂತೆ ಮಾಡಿ ಇಷ್ಟೊತ್ತನ ಎಲ್ಲ ತಿರುಗಾಡಿ ಯಪ್ಪ ಇಷ್ಟು ತುಂಬ ಸಂತೆ ಮಾಡ್ತಾರಂತ ಗೊತ್ತಿರಲಿಲ್ಲ. 2 ಚೀಲ, ಇದೊಂದು ಚೀಲ ನೋಡ ಬಂದ್ವಿ. ನೋಡ್ರಿ ನಾವು ಮತ್ತೆ ಮನೆಗೆ ಚೀಲ ನೋಡಿ ಬಿದ್ದೇ ಬಿಟ್ಟೆ. ಚೀಲ ತಗೋ ನೋಡಿ, ಚೊಡ್ಡು ಮುದ್ದಿ. ಫಸ್ಟ್ ಫ್ಲೋರಿಗೆ ಲಿಫ್ಟ್ನಾಗ ಬರಂಗಾಯ್ತು ನೋಡಿ. ನೀ ಯಾವಾಗ ಬರಲ್ಲ, ನಾ ಲಿಫ್ಟ್ನಾಗ ಲಿಫ್ಟ್ ಯೂಸ್ ಮಾಡಲ್ಲ. ಫಸ್ಟ್ ಫ್ಲೋರ್. ನೋಡಿರಿ 365 ಬತ್ತಿ. ಈಗ ಒಂದು ಸ್ವಲ್ಪ ಎಣ್ಣೆ ಒಳಗೆ ಅಥವಾ ತುಪ್ಪದೊಳಗೆ ನೆನೆಸಿಡ್ತೀವಿ. ಈಗ ಅಲ್ಲಿ ಗುಡಿ ಹೋದ್ಮೇಲೆ ಈ ಹಣತಿ ಒಳಗೆ ಹಚ್ಚಬೇಕು, ದೊಡ್ಡ ತುಂಡು. ದೀಪ ಇದು ಎಣ್ಣೆ ತಂದಿನಿ. ಇದರೊಳಗೆ ಹಾಕ್ಬಿಡ್ತೀನಿ. ಇದು 365 ಬತ್ತಿ ಕೂಡಿಸಿ ರೆಡಿ ಮಾಡಿರ್ತಾರೆ. ಎಲ್ಲ ಅಂಗಡಿ ಒಳಗೆ ಸಿಗ್ತಾವೆ. ಇದನ್ನು ಇದ್ರೊಳಗೆ ಹಾಕಿ ಈ ಗುಡಿ ಹೋಗುತ್ತಾನೆ. ಇದು ಮಸ್ತ್ ನೆನಪಿರ್ತದೆ. ಅಲ್ಲಿ ಹೋಗಿ ಪಂಕ್ತಿ ಒಳಗೆ ಹಚ್ತೀವಿ. ಈ ಟೈಮ್ ಆಲ್ರೆಡಿ ಈಗ ನೋಡಿರಿ
4:30 ಆಗೈತಿ. ಈಗ ನಾ ರೆಡಿಯಾಗಿ ಹೋಗೋಷ್ಟಿಗೆ ಆಗ್ತಾ ಟೈಮು. ಏನಿಲ್ಲ ಅಂದರೂ ಅಲ್ಲಿ ಗುಡಿಗೆ ಹೋಗ್ಬೇಕಂದ್ರೆ ಒಂದು 10 to 20 ಮಿನಿಟ್ಸರೇ ಬೇಕು. ಸೊ ಈಗ ನಾ ರೆಡಿ ಆಗ್ತೀನಿ. ನೋಡ್ರಿ ಟೈಮ್ 9 ಆಯಿತು. ಈಗ ಹೊಂತೀವಿ. ಸೊ ರೆಡಿಯಾಗಿನಿ, ಎಲ್ಲ ತೊಗೊಂಡಿನಿ. ಈಗ ನಮ್ಮ ಮನೆಯವ್ರು ಬರ್ತಾರಂತ ಕೆಳಗೆ. ಸೊ ಆ ಕಡೆ ಹೋಗ್ತೀನಿ. ಬರೀ ಪೂಜೆ ಹೆಂಗೆ ಮಾಡ್ತೀನಿ ಏನು ನಿಮಗೂ ತೋರಿಸ್ಕೊಡ್ತೀನಿ. ಮತ್ತು ಅಲ್ಲಿ ಪೂಜೆ ಅಂದ್ರೆ ಈ ಕಡೆ ಬಂದಿರಲಿಲ್ಲ. ಅಲ್ಲಿ ಹೋದ್ರೆ ಪೂಜೆ ಅಂತ ಹೇಳಿ ಇಲ್ಲ ಆದರೆ ಅನ್ಸಿದ್ದು ಬರ್ತೀನಿ. ಹಿಂಗೆ ಕೊಟ್ಟರು ಕವರ್ನಾಗಿತ್ತು. ನಾನು ನೆನೆಸ್ಬೇಕಲ್ಲ ಅದಕ್ಕೆ ಹಾಕ್ತೀನಿ. ಅದು ಹಿಂಡ್ಬೇಕಪ್ಪಿ, ಹಿಂಡಬೇಕು. ಹತ್ತದ ಬಂದೆ. ಈ ಥರ ರೆಡಿ ಮಾಡಿ ಬದಿಗೆ ದೀಪ ಹಚ್ಚು.
ತಿರುಗಾಡಿ ಅದಕ್ಕೆ ಏನು ಸಾಮಾನು ಬೇಕು ಎಲ್ಲ ತೊಗೊಂಡು ಬಂದೀನಿ. ಸೊ ಬೆಳಗ್ಗೆಯಿಂದ ಎಲ್ಲ ರೆಡಿ ಮಾಡ್ಕೊಂಡಿದ್ದಕ್ಕೆ ನಾನು ನೆಮ್ಮದಿಯಾಗಿ ಆರಾಮಾಗಿ ಪೂಜೆ ಮಾಡ್ಕೊಂಡು ಬಂದೆ. ಭಾಳ ಖುಷಿ ಆಯಿತು. ಈಗ ಪೂಜೆ ಮಾಡಿದ್ದು ಅದ್ರದ್ದು ಪ್ರಸಾದವಾಗಿ ನಾನು ಅರ್ಧ ಹೋಳು ತೊಗೊಂಡು ಬಂದೀನಿ. ಸೊ ಈ ವರ್ಷದಿಂದ ಸ್ಟಾರ್ಟ್ ಮಾಡೀನಿ. ಈ ವರ್ಷ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಹೀಗೆ ನಮ್ಮ ಬ್ಲಾಗ್ ಇಷ್ಟ ಆಯ್ತಂದ್ರೆ ನೋಡ್ತಾ ಇರಿ. ಇದೇ ಥರ ವಿಡಿಯೋಸ್ಗಾಗಿ ಶ್ರೀಮೇಘ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಲೈಕ್ ಮಾಡಿ, ಶೇರ್ ಮಾಡಿರಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡೋರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಸರ್. ನಿಮ್ಗೆ ಡೈಲಿ ಬ್ಲಾಗ್ ಹಾಕೋಕ್ಕಾಗಲಿಲ್ಲ ಅಂದರೆ ಆದಷ್ಟು ನನ್ನ ಕಡೆಯಿಂದ ನಾನು ವೀಡಿಯೋಸ್ ಹಾಕ್ತಿರ್ತೀನಿ, ಸಪೋರ್ಟ್ ಮಾಡಿರಿ. ಸೊ ನೆಕ್ಸ್ಟ್ ವೀಡಿಯೋದಾಗ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.